ಚನ್ನರಾಯಪಟ್ಟಣ ತಾಲೂಕಿನ ಅತ್ಯಂತ ಬರಗಾಲದ ಹಿನ್ನೆಲೆಯಲ್ಲಿ ನೀರಿನ ಅಭಾವ ಉಂಟಾಗಿರುವ ಕಾರಣ ಚನ್ನರಾಯಪಟ್ಟಣ ಟೌನ್ ವಾರ್ಡ್ ನಂಬರ್ 6 ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲೂ ಸಹ ನೀರಿನ ಸಮಸ್ಯೆ ಉಂಟಾಗಿದ್ದು, ಇದನ್ನು ಮನಗೊಂಡ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿಯಾದ ಸಿಆರ್ ಚಿದಾನಂದ್ ರವರ ನೇತೃತ್ವದಲ್ಲಿ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಯಿತು. ಏನ್ ಸಮಸ್ಯೆ ಇಲ್ಲಿ? ನೀರೇ ಇಲ್ಲ ಕಣಪ್ಪ. 15 ದಿವಸದಿಂದ ನೀರಿಲ್ದವೆ. ಪರದಾಡ್ತಾ ಇದೀವಿ, ಸ್ವಲ್ಪನೂ ನೀರಿಲ್ಲ. ನಿಮ್ಗೆಲ್ಲ ತುಂಬಾ ಅನುಕೂಲ ಆಯ್ತಾ? ಇವತ್ತು ಚಿದಾನಂದ್ ಅವರು ಬಿಜೆಪಿ ಮುಖಂಡರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ MLA ಕ್ಯಾಂಡಿಡೇಟ್. ನೆಕ್ಸ್ಟ್ ಅವರು ನೀರ್ ತರಿಸ್ಕೊಟ್ಟು ನಿಮ್ಗೆಲ್ಲ ಅನುಕೂಲ ಮಾಡ್ತಿದಾರೆ. ಒಳ್ಳೇದಾಯ್ತಾ? ನಿಮ್ಗೆಲ್ಲ ಖುಷಿ ಆಯ್ತಾ? ನೆಕ್ಸ್ಟ್ ಸತಿ ದಯಮಾಡಿ ಅವ್ರನ್ನೇ ಒಂದು ನಿಮ್ಮ ಅಮೂಲ್ಯವಾದ ಮತ ಕೊಟ್ಟು ಅವ್ರನ್ನ ಜಯಶೀಲರಾಗಿ ಮಾಡ್ಬೇಕು. ಇಟ್ಕೊಳ್ಳಿ ಇನ್ನೂ ಒಂದು ಟ್ಯಾಂಕರ್ ತರಿಸ್ತಾರೆ. ಇಟ್ಕೊಳ್ಳಿ, ಏನ್ ಟೆನ್ಷನ್ ಮಾಡ್ಬೇಡಿ. ಈಗಾಗಲೇ 3 ಟ್ಯಾಂಕರ್ ಆಗಿದೆ, ಇನ್ನೂ 1 ಟ್ಯಾಂಕರ್ ತರಿಸ್ಕೊಡ್ತಾರೆ. ತಾಳಿ, ಏನ್ ಟೆನ್ಷನ್ ಮಾಡ್ಬೇಡಿ. ನಮಸ್ಕಾರ ಸ್ನೇಹಿತರೆ. ಇವತ್ತು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಬರಪೀಡಿತ ಪ್ರದೇಶಗಳು ಹೆಚ್ಚಾಗಿದ್ದು ಭೂಮಿಯಲ್ಲಿ ಅಂತರ್ಜಲ ನಶಿಸಿ ಹೋಗುತ್ತಿದೆ. ಆ ಉದ್ದೇಶಕ್ಕೆ ಕುಡಿಯೋ ನೀರಿಗೆ ಇವತ್ತು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ವಾರ್ಡ್ ನಂಬರ್ 6 ಹೌಸಿಂಗ್ ಬೋರ್ಡಲ್ಲಿ ಕುಡಿಯೋ ನೀರಿಗೆ ತುಂಬ ಅಭಾವ ಉಂಟಾಗಿದ್ದು, ಜನಗಳು ಇವತ್ತು ಒಂದು ಕುಡಿಯೋ ನೀರಿಗೂ ಭಾಳ ತತ್ತರಿಸ್ತಾ ಇದ್ರು. ಸಮಾಜ ಸೇವಕರಾದಂಥ ಚಿದಾನಂದ್ ಅವರು, ಬಿಜೆಪಿ ಮುಖಂಡರು ನೀರಿನ ವ್ಯವಸ್ಥೆ ಟ್ಯಾಂಕರ್ನ ಇವತ್ತು ಮಾಡಿಕೊಟ್ಟು ಎಷ್ಟೋ ಇವತ್ತು 6ನೇ ವಾರ್ಡಿನ ಜನತೆಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. 6ನೇ ವಾರ್ಡಿನ ಎಲ್ಲ ಜನತೆ ಪರವಾಗಿ ಚಿದಾನಂದ್ ಅವರಿಗೆ ತುಂಬ ಹೃದಯ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಜೈ ಶ್ರೀರಾಮ್.